ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನೆ ದಿವಸ ನೀವು ಎಲ್ಲ ಸಿದ್ಧಾರೂಢರು ಯಾದವಾಡ ಗ್ರಾಮದಿಂದ ಹೊರಟು ಮುಂದೆ ಪ್ರಯಾಣ ಬೆಳೆಸಿ ಗೋಕಾವಿಪುರಕ್ಕೆ ಬರ್ತಾರೋ ಅನ್ನೋದನ್ನು ನೋಡೀವಿ. ಆ ಗೋಕಾವಿ ಅಂತಕ್ಕಂಥ ಊರಿಗೆ ಬಂದ ಊರೊಳಗೆ ಭಿಕ್ಷಾ ಬೇಡ್ಕೊಂಡ ಬಂದಂಥ ಭಿಕ್ಷೆಯನ್ನು ತೆಗೆದುಕೊಂಡು ಏನು ಮಾಡ್ತಾರೋ, ಆ ಗೋಕಾವಿ ಹತ್ತಿರ ಒಂದು ಹೊಳೆ ಇರ್ತದೆ. ಆ ಹೊಳೆ ದಂಡಿಗೆ ಬಂದ ತನ್ನಂಥ ಭಿಕ್ಷಾನ್ನವನ್ನು ಉಂಡ ಆ ಹೊಳೆ ನೀರು ಕುಡ್ದ ನಿಂತಿರ್ತಾರೆ. ಆವಾಗ ಆ ನದಿ ಹತ್ತಿರಕ್ಕೆ ಒಬ್ಬ ನಾವಿಕ ದೋಣಿಯನ್ನು ಕಟ್ಕೊಂಡು ನಿಂತಿರ್ತಾನೆ. ಅವಾಗ ಅವ ಏನು ಮಾಡ್ತಾನೋ ನಾವಿಕ ಅಂದ್ರೆ ಅಂಬಿಗಾರವ ಸಿದ್ಧಾರೂಢರನ್ನ ಕರಿತಾನೆ, ಏ ಹುಚ್ಚ ಬಾ ಇಲ್ಲಿ ಅಂತೇಳಿ. ಆವಾಗ ಸಿದ್ಧಾರೂಢರು ಅವನ ಕಡೆ ಬೆನ್ನು ಮಾಡಿ ನಿಂದಿರ್ತಾರೆ. ಆವಾಗ ಅವ ಮತ್ತೊಮ್ಮೆ ಕರಿತಾನೆ. ಏನಂತ ಕರಿತಾನಪ್ಪ ಅಂತಂದ್ರೆ, ನಿನ್ನ ಆ ನದಿ ಆಚೆ ಕಡೆ ದಂಡಿಗೆ ದಾಟಿಸ್ತೇನೆ ಬಾ ಅಂತೇಳಿ ಕರಿತಾನೆ. ಆದರೂ ಸಿದ್ಧಾರೂಢರು ಹೋಗೋದಿಲ್ಲ. ಆವಾಗ ಆ ನಾವಿಕ ಏನು ಮಾಡ್ತಾನು ಅಂತಂದ್ರೆ, ಸಿದ್ಧಾರೂಢರ ಹಂತಕ್ಕೆ ಬಂದ ಅವ್ರ ಕೈ ಹಿಡಿದ ಕರ್ಕೊಂಡ ಒತ್ತಾಯ ಪೂರ್ವಕವಾಗಿ ಕರ್ಕೊಂಡ ಹೋಗಿ ಆ ಹೊಳ್ಯಾಗ ನಿಂದಿರಿಸಿ ಈ ಹಗ್ಗನ ಯಾವುದು ಆ ದೋಣಿಗೆ ಕಟ್ಟಿದಂಥ ಹಗ್ಗನ ಎಳೆದ ಈ ದೋಣಿನ ನೀರಾಗ ಬಿಡ್ಬೇಕು ನೀನು ಅಂಥೇಳಿ ಹೇಳಿದಾಗ ಸಿದ್ಧಾರೂಢರು ಏನು ಮಾಡ್ತಾರೋ ಅಂತಂದ್ರೆ, ಆ ದೋಣಿನ ಆ ಹಗ್ಗದಿಂದ ಎಳೆದ ನೀರೊಳಗೆ ತೇಲಿಸ್ತಾರೆ. ಆವಾಗ ಆ ನಾವಿಕಂತಾನು 10 ಜನ ಕೂಡಿರೋ ಆಗ್ಲಾರ್ದಂಥ ಈ ಒಂದು ದೋಣಿನ ಇವನೊಬ್ಬನೇ ಎಳೆದಲ್ಲ, ಇವ್ ಯಾರಿರ್ಬೋದು ಅಂತೇಳಿ ತಿಳ್ಕೊಂಡು ಅವ ಸಿದ್ಧಾರೂಢರನ್ನ ನೀವು ಯಾರು ಅಂತೇಳಿ ಕೇಳ್ತಾನೆ. ಕೇಳಿದಾಗ ಸಿದ್ಧಾರೂಢರು ಅಂತಾರು, ನೀನು ಈಚೆ ಕಡೆ ದಂಡಿಂದ ಆಚೆ ಕಡೆ ದಂಡಿಗೆ ಜನರನ್ನ ಕರ್ಕೊಂಡು ಹೋಗಾಕ ಹೆಂಗೆ ದೋಣಿ ನಡ್ಸಾಕತ್ತಿ, ಹಂಗೆ ಜೀವನದೊಳಗೆ ಈ ಸಂಸಾರ ಅಂತಕ್ಕಂಥ ಒಂದು ಭವದೊಳಗೆ ಬಿದ್ದಂಥ ಅಜ್ಞಾನಿ ಜನರನ್ನು ಅವರಿಗೆ ಸುಜ್ಞಾನದ ಮಾರ್ಗವನ್ನು ತಿಳಿಸಿ ಈ ಭವಸಾಗರದ ದಂಡಿಯಿಂದ ಆ ಮೋಕ್ಷದ ದಂಡಿ ಅಂತಕ್ಕಂಥ ಹೊಳೆ ದಂಡಿಗೆ ಮುಟ್ಸಾವಂತಂದ್ರೆ ಅದರೊಳಗೆ ಎಷ್ಟು ಮಹಾತ್ಮರದಾರಲ್ಲ ಅವರೊಳಗೆ ನಾನು ಮೊದಲನೇ ಅವಧೀನಿ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಆವಾಗ ಆ ನಾವಿಕ ಏನು ಮಾಡ್ತಾನಂತಂದ್ರೆ, ಇವರು ಸತ್ಪುರುಷರದಾರು ತತ್ವಜ್ಞಾನಿಗಳದಾರು ಅಂತ ತಿಳ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಪಾದ ಪೂಜೆ ಮಾಡ್ಕೊಂಡು ಆ ಚಿಕ್ಕಡಿ ಹೊಳೆ ದಂಡಿಗೆ ಮುಟ್ಟಿಸ್ತಾನೆ. ಆ ಹೊಳೆ ದಂಡೆಯನ್ನು ದಾಟಿದಂಥ ಸಿದ್ಧಾರೂಢರು ಮುಂದೆ ಏನು ಮಾಡ್ತಾರೋ ಅಂತಂದ್ರೆ, ಪರಮಗುರು ಹುಬ್ಬಳ್ಳಿಪುರದಳು ಬರುತ್ತಾ ಹುಡುಗರ ಕೂಡಿ ಆಡುತ್ತಾ ತಿರುಪೆಯನ್ನವ ನುಣಲು ಸಿದ್ಧಗೆ ಹುಚ್ಚನೆಂದಿಹರು. ವರ ನಿಜ ಗುಣರ ಬೋಧೆ ನಡೆದರೆ ವರ ವಿಷಯದಳು ಕುಂದು ಕಾಣುತ್ತಾ ಗುರುವರನು ಪರಮಾನುಭವ ಬೋಧೆಯನ್ನು ಬೋಧಿಸಿದ ಅಂತ. ಅಂದ್ರೆ ಅಲ್ಲಿಂದ ನೇರವಾಗಿ ಏನು ಮಾಡ್ತಾರೆ ಅವರು ಸಿದ್ಧಾರೂಢರು, ಹಳ್ಳಿಗಳನ್ನು ಪಟ್ಟಣಗಳನ್ನು ದಾಟುತ್ತಾ ಏನು ಮಾಡ್ತಾರೋ ಹುಬ್ಬಳ್ಳಿಗೆ ಬಂದು ತಲುಪ್ತಾರೆ. ಹುಬ್ಬಳ್ಳಿಯೊಳಗೆ ಬಂದ ಮೌನದಿಂದ ಯಾರ ಜೊತೆನೂ ಮಾತಾಡ್ದ ಅಡ್ಡಾಡ್ತಿರ್ತಾರೋ. ಹಸಿವಾದಾಗ ಏನು ಮಾಡ್ತಿರ್ತಾರೋ ಅಂತಂದ್ರೆ, ಆ ಊರೊಳಗೆ ಬಂದ ಮನೆ ಬಾಗಿಲುಗಳಿಗೆ ಹೋಗಿ ನಿಂದಿರ್ತಾರೆ. ನಿಂತಾಗ ಆ ಮನೆಯವ್ರು ಏನಾದರೂ ಇವ್ರಿಗೆ ನೀಡಿದರು ಅಂತಂದ್ರೆ ಅದನ್ನು ಬೊಗಸಿ ಒಳಗನ ನೀಡಿಸ್ಕೊಂಡು ಅಲ್ಲೇ ನಿಂತು ತಿಂದಕಾರ ಮುಂದೆ ಹೊಕ್ಕಿರ್ತಾರೆ. ಯಾರಾದರೂ ಅಕಸ್ಮಾತ್ ಆ ಮನೆಯವ್ರು ಬಂದು ನೀಡಲಿಲ್ಲ ಅಂತಂದ್ರೆ ಸುಮ್ಮನೆ ದಾಟಿ ಮುಂದಿನ ಮನೆಗೆ ಹೊಕ್ಕಿರ್ತಾರೆ. ಹಿಂಗೆ ಮಾಡ್ಕೊತ ಏನು ಮಾಡ್ತಾರೋ ಅಂತಂದ್ರೆ, ಉಳಿದ ಸಮಯದೊಳಗೆ ಅವರು ಹುಡುಗರು ಕೂಡ ದನಕಾಯಿ ಹುಡುಗರು ಕೂಡ ಅಡವಿ ಒಳಗೆ ಚಿನಿಪನಿ ಆಡೋದು, ಬಗರಿ ಆಡೋದು, ಸರಮಣಿ, ಹುಡ್ತಿತ್ತಿ, ಗಿಡಮಂಗ್ಯನಾಟ ಇಂಥವನ್ನ ಆಡ್ಕೊತ ಏನು ಮಾಡ್ತಿದ್ರು, ಜೀವನ ಸಾಗಿಸ್ತಿದ್ರು. ಹಿಂಗಿದ್ದಾಗ ಒಂದು ದಿವಸ ಏನಾಕತಿ ಅಂತಂದ್ರೆ, ರಾತ್ರಿ ಹೊತ್ತಿನಾಗ ಏನು ಮಾಡ್ತಾರೋ ಸಿದ್ಧಾರೂಢರು ಹಗಲೆಲ್ಲ ಗೋಪಾಲಕರು ಕೂಡ ಆಟ ಆಡಿ ಸಾಯಂಕಾಲ ಆತಂದ್ರೆ ಕರ್ಜಿಗೆ ಪರಪ್ಪನವ್ರ ಹೊಲ್ಲಾಗಿದ್ದಂಥ ಒಂದು ಸಣ್ಣ
ಶಿವಾಲಯ ಅಂದ್ರೆ ಈಶ್ವರ ದೇವ್ರ ಗುಡಿ ಇರ್ತೈತಿ. ಆ ಗುಡಿಯೊಳಗೆ ಹೋಗಿ ದಿನ ರಾತ್ರಿ ಮಲಗಿಕೊಂಡು ಬೆಳಗಾದ ತಕ್ಷಣ ಏನು ಮಾಡ್ತಾರೆ, ಊರೊಳಗೆ ಬರ್ತಿರ್ತಾರೆ. ಇಂಥ ಒಂದು ಸಮಯದೊಳಗೆ ಇವರನ್ನು ನೋಡಿದಂಥ ಯಾರು ಶಿವಲಿಂಗ ಸ್ವಾಮಿ ಅನ್ನುವಂಥವ್ರು ಇವರ ಒಂದು ಮುಖಚರ್ಯೆಯನ್ನು ನೋಡಿ ಇವರು ಸಾಧುಗಳದಾರು ಅಂತೇಳಿ ತಿಳ್ಕೊಂಡು ಅವ್ರು ಏನು ಮಾಡ್ತಾರೋ ಅಂತಂದ್ರೆ 12 ಎತ್ತಿನ ಮಠಕ್ಕೆ ಬಂದ ಆ ಮಠದ ಸ್ವಾಮಿಗಳಾದಂಥ ಸಿದ್ಧವೀರಯ್ಯನವರಿಗೆ ತಿಳಿಸ್ತಾರೆ. ಆವಾಗ ಆ ಮಠದ ಸ್ವಾಮಿಗಳು ತಮ್ಮ ಪ್ರಮುಖ ಶಿಷ್ಯ ಮಂಡಳಿಯನ್ನು ಕರ್ಕೊಂಡು ಏನು ಮಾಡ್ತಾರೋ ಆ ಶಿವ ದೇವಾಲಯಕ್ಕೆ ಹೋಗ್ತಾರೆ. ಆವಾಗ ಸಿದ್ಧಾರೂಢರು ಆ ಶಿವಲಿಂಗಕ್ಕೆ ಅಂತ ಕುಂತ ಒಂದು ಕೌದಿ ಮುಸುಕು ಹಾಕ್ಕೊಂಡು ಆ ಪರಮಾತ್ಮನ ನೆನೆಯುತ್ತಾ ಸಮಾಧಿ ಸ್ಥಿತಿಯೊಳಗೆ ಕೂತಿರ್ತಾರೆ. ಆವಾಗ ಅವ್ರ ತಲೆ ಮ್ಯಾಗ ಒಂದು ಘಟಸರ್ಪ ಹೆಡೆ ಎತ್ತಿ ಆಡ್ತಿರ್ತೈತಿ. ಇವರೆಲ್ಲರೂ ಕೂಡಿ ಆ ಗುಡಿಯೊಳಗೆ ಹೋಗ್ತಾರ. ಹೋದ ಕೂಡಲೇನ ಮುಂದಿದ್ದವ ಆ ಸಿದ್ಧಾರೂಢರ ತಲೆ ಮ್ಯಾಗಿದ್ದಂಥ ಹಾವನ್ನು ನೋಡಿ ಹೆದರಿ ಚಿಟ್ಟನ ಚೀರ್ತಾನೆ. ಆವಾಗ ಈ ಜನರ ಗದ್ದಲ ನೋಡಿದ್ದನ ಆ ಹಾವು ಏನು ಮಾಡ್ತೈತಿ ಅಂದ್ರೆ ಆ ಶಿವಲಿಂಗದ ಜಲಹರಿಯೊಳಗೆ ದಾಟಿ ಪಾರಾಗಿ ಹೊರಗೆ ಹೊಕ್ಕತಿ. ಆವಾಗ ಎಲ್ಲರೂ ಹಂಚ್ಕೊಂತ ಏನು ಮಾಡ್ತಾರೆ, ಒಳಗೆ ಹೋಗಿ ಸಿದ್ಧಾರೂಢರನ್ನ ಒತ್ತಾಯಪೂರ್ವಕವಾಗಿ ಮಾತಾಡ್ಸಿದ್ರು. ಸಿದ್ಧಾರೂಢರು ಮಾತಾಡೋದಿಲ್ಲ, ಸುಮ್ಮನೆ ಕುಂತಿರ್ತಾರೆ. ಆವಾಗ ಒಂದಿಬ್ಬರು ಏನು ಮಾಡ್ತಾರಂದ್ರೆ ಅವರು ಎರಡೂ ತೋಳುಗಳನ್ನು ಹಿಡ್ಕೊಂಡು ಎತ್ಕೊಂಡು 12 ಮಠಕ್ಕೆ ಕರ್ಕೊಂಡು ಬರ್ತಾರೆ. ಆ 12 ಎತ್ತಿನ ಮಠಕ್ಕೆ ಕರ್ಕೊಂಬಂದಿಂದ ಒಬ್ಬ ಕ್ಷೌರಿಕರನ್ನು ಕರ್ಕೊಂಡು ಬಂದ ಕ್ಷೌರ ಮಾಡಿಸಿ ಎಣ್ಣೆ ಹಚ್ಚಿ ಮೈ ತಿಕ್ಕಾಕತ್ತಾರೆ. ಎಣ್ಣೆ ಹಚ್ಚಿ ಮೈ ತಿಕ್ಕಾಕತ್ಕೂಲೇನ ಸಿದ್ಧಾರೂಢರ ಮೈಯೊಳಗಿದ್ದಂಥ ಮಣ್ಣು ಸುಳ್ಳಿ ಬೀಳಾಕತ್ತೈತಿ. ಹಿಂಗೆ ಒಂದು ಸೇರು ಎಣ್ಣೆ ಅವ್ರ ಮೈಯಾಗ ಅಟ್ಸೋಂಗೆ ತಿಕ್ಕಿ ಏನು ಮಾಡ್ತಾರೋ ಆ ಸಿದ್ಧಾರೂಢರಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸಿ ಆನಂತರ ಶಾವಿಗೆ ಉಣಿಸಿ ಅದ ಮಠದೊಳಗೆ ಒಂದು ಕೋಲಿಯೊಳಗೆ ಮಲಗಿಸ್ತಾರೆ. ಆವಾಗ ಸಿದ್ಧಾರೂಢರಿಗೆ ಅಲ್ಲಿ ನಿದ್ದೆ ಹತ್ತೈತಿ. ಮುಂದೆ ಮರುದಿವಸ ಎದ್ದ ಹಸಿಗಳು ಕುಂತಾಗ ಆ ಮಠದ ಸ್ವಾಮಿಗಳು ಬಂದ ನೀನು ಶೌಚಾಲಯಕ್ಕೆ ಹೊಕ್ಕೇನಪ್ಪ ಅಂತೇಳಿ ಕೇಳ್ತಾರೆ. ಆವಾಗ ಸಿದ್ಧಾರೂಢರಿಗೆ ಅಷ್ಟು ಬೇಕಾಗಿತ್ತು. ಎದ್ದವ್ರು ಏನು ಮಾಡ್ತಾರೆ ಅಂದ್ರೆ ಯಾರ ಕೈಗೂ ಸಿಗದಂಗನ ಏನು ಮಾಡ್ತಾರೋ ಅಡವಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ಅವ್ರು ಪ್ರತಿದಿನ ಏನೋ ದನಕಾಯಿ ಹುಡುಗರು ಕೂಡ ಆಟ ಆಡ್ತಿದ್ರಲ್ಲ, ಅವ್ರ ಅಂತ್ಯಕ್ಕೆ ಹೋಗಿ ಅವ್ರಿಗೆ ಆ ಅಂತ್ಯಕ್ಕೆ ಹೋಗಿ ರೊಟ್ಟಿ ಇಸ್ಕೊಂಡು ತಿಂದ ಅವ್ರು ಕೂಡ ಆಟ ಆಡ್ತಾರೆ. ಅಲ್ಲದ ಆ ದನಕಾಯಿ ಹುಡುಗರಿಗೆ ಕಟ್ಟಿಗೆ ಕೊಳ್ಳು ಮಾಡಿಕೊಡೋದು, ಸಗಣಿ ಹೊತ್ತಲ ಹಿಡಿದು ಕೊಡೋದು ಮಾಡ್ತಿರ್ತಾರೆ. ಒಂದು ದಿವಸ ಏನು ಮಾಡ್ತಾರೋ ಅಂತಂದ್ರೆ ಅವರು ಸಾಯಂಕಾಲದೊಳಗೆ ಅಡ್ಡಾಡ್ತಾ ಊರಾಗ ಬಂದ ಅಲ್ಲಿ ಗಾಣಿಗೇರಿ ಚೆನ್ನಪ್ಪನ ಚೌಕಿ ಅಂತೇಳಿ ಒಂದು ಕಟ್ಟಿರ್ತೈತಿ. ಆ ಕಟ್ಟಿ ಮರಿಗೆ ಬಂದ ಸಿದ್ಧಾರೂಢರು ಕುಂಡಿರ್ತಾರೆ. ಪ್ರತಿದಿನ ಅಲ್ಲಿ ಏನು ಹಾಕಿರ್ತೈತಿ ಅಂದ್ರೆ ಆ ಕಟ್ಟಿ ಮೇಲೆ ಶರಣಪ್ಪನ್ನು ಅಂತವರು ಶ್ರೀ ನಿಜಗುಣರ ಪರಮಾನುಭವದೆ ಅಂತಕ್ಕಂಥ ಗ್ರಂಥವನ್ನು ಅದರಲ್ಲಿ ಇರ್ತಕ್ಕಂಥ ವಿಷಯವನ್ನು ಅಲ್ಲಿ ಬಂದಂಥ ಯಾರು ಶ್ರದ್ಧಾಯುಳ್ಳಂಥ ಜನರಿಗೆ ಹೇಳ್ತಿರ್ತಾರೆ. ಅದರೊಳಗೆ ಕಡ್ಡಿ ಪರಪ್ಪ ಮತ್ತು ಭೀಮಪ್ಪ ಉಜ್ಜನನವರು ಅಂತೇಳಿ ಅವರು ಕೂಡ ಅಲ್ಲೇ ಬಂದಿರ್ತಾರೆ. ಎಲ್ಲರೂ ಆ ಬೋಧೆ ಅಂತಕ್ಕಂಥ ಶಾಸ್ತ್ರವನ್ನು ಶ್ರವಣ ಮಾಡ್ತಿರ್ತಾರೆ. ಅಂಥ ಟೈಮ್ದೊಳಗೆ ಆ ಶರಣಪ್ಪಣ್ಣು ಅವರು ಏನು ಮಾಡ್ತಾರೋ ಅಂತಂದ್ರೆ ಆ ಪರಮಾನುಭವ ಬೋಧೆಯ 3ನೇ ಸಂಧಿ 5ನೇ ಸೂತ್ರದಲ್ಲಿ ಬರ್ತಕ್ಕಂಥ ಚಿತ್ತ ಶಬ್ದಕ್ಕೆ ಕರ್ಣ ಅಂತ ಅರ್ಥ ಮಾಡಿ ಹೇಳ್ತಾರೆ. ಅದನ್ನು ಕೇಳಿದಂಥ ಸಿದ್ಧಾರೂಢರು ಶರಣಪ್ಪನವರ ಚಿತ್ತ ಶಬ್ದಕ್ಕೆ ಆತ್ಮ ಅಂತ ಅರ್ಥ ಮಾಡಬೇಕಲ್ಲ ಹೊರತಾಗಿ ಕರ್ಣ ಅಂತ ಅರ್ಥ ಮಾಡಬಾರ್ದು ಅಂತೇಳಿ ತಿಳ್ಕೊಂಡು ಆ ಸೂತ್ರದ ಪೂರ್ಣ ಅರ್ಥವನ್ನು ಬಿಡಿಸಿ ಎಲ್ಲರಿಗೂ ತಿಳಿಯುವಂಗೆ ಹೇಳ್ತಾರೆ. ಆವಾಗ ಸಿದ್ಧಾರೂಢರು ಶಾಸ್ತ್ರ ಹೇಳಿದ್ದು ಕೇಳಿ ಅಲ್ಲಿದ್ದಂಥವ್ರೆಲ್ಲರೂ ತಲೆದೂಗಿ ಆ ಸಿದ್ಧಾರೂಢರನ್ನ ಏನು ಮಾಡ್ತಾರೋ ಮ್ಯಾಲೆ ಕರ್ಕೊಂಡು ಬಂದ ಕಟ್ಟಿ ಮ್ಯಾಗ ಕುಂಡಿಸ್ತಾರೆ. ಅಲ್ಲದ ಎಲ್ಲರೂ ತಮ್ಮ ಮನೆಗೆ ಹೋಗಿ ರೊಟ್ಟಿ ಬುತ್ತಿ ಕಟ್ಟಿಸ್ಕೊಂಡು ಬಂದ ಸಿದ್ಧಾರೂಢರನ್ನ ಕರ್ಕೊಂಡು ಊಟ ಮಾಡಿ ಅದ ಕಟ್ಟಿ ಮ್ಯಾಗ ಮಕ್ಕೋತಾರೆ. ಆವಾಗ ಸಿದ್ಧಾರೂಢರು ಎಲ್ಲರೂ ಮಕ್ಕೊಂಡಂಥ ಟೈಮ್ದೊಳಗೆ ಯಾರಿಗೂ ಗೊತ್ತಾಗದಂಗೆ ಅಲ್ಲಿಂದ ಎದ್ದ ಹೊಕ್ಕಾರ. ಮರುದಿವಸ ಮುಂಜಾನೆ ಎದ್ದ ಅಲ್ಲಿದ್ದಂಥ ಶ್ರದ್ಧಾಳುಗಳು ಅವ್ರ ಜೊತೆ ಮಕ್ಕೊಂಡಂಥವ್ರು ಸಿದ್ಧಾರೂಢರು ನೋಡಿ ಅವ್ರಿಗೆ ಕಾಣದ್ದಾಗಿ ಏನಾಕ್ಕತಿ ಅಂತಂದ್ರೆ ಎಂಥ ಕೆಲಸ ಆಗೋತು, ಅನಾಯಾಸವಾಗಿ ಚಿನ್ನದ ಗಟ್ಟಿ ನಮಗೆ ಸಿಕ್ಕಿತ್ತು, ಆ ಚಿನ್ನದ ಗಟ್ಟಿ ಕಾಯುಲ್ಲೇ ನಾವು ಕಳ್ಕೊಂಡ್ವಿ ಅಲ್ಲ ಅಂಥೇಳಿ
ಪಶ್ಚಾತ್ತಾಪ ಪಟ್ಕೊತ ಏನು ಮಾಡ್ತಾರೆ ಅಂತಂದ್ರೆ ಅವರು ನೇರವಾಗಿ 12 ಎತ್ತಿನ ಮಠದ ಸ್ವಾಮಿಗಳಿಗೆ ಬಂದ ನಿನ್ನೆ ಸಿದ್ಧಾರೂಢರು ಶಾಸ್ತ್ರ ಹೇಳಿದ್ದನ್ನೆಲ್ಲ ಆ ಸ್ವಾಮಿಗಳಿಗೆ ಹೇಳ್ತಾರೆ. ಆವಾಗ ಆ ಸ್ವಾಮಿಗಳು ಅಂತಾರೋ, ಅವನ ತಲೆ ಮ್ಯಾಗ ಹಾವು ಆಡಿದ್ದನ್ನು ನೋಡಿದ್ರೆ ಅವ ಸ್ವತಃ ಪರಮಾತ್ಮನ ಅವತಾರನಾದಾನ, ಅದಕ್ಕೆ ಅವನ್ನ ಬಿಡಬೇಡ್ರಿ, ಹುಡ್ಕೊಂಬರ್ರಿ ಅಂತೇಳಿ ಆ ಸ್ವಾಮಿಗಳು ಬಂದವ್ರಿಗೆಲ್ಲ ಹೇಳಿ ಕಳಿಸ್ತಾರೆ. ಆಗ ಅವರೆಲ್ಲರೂ ಕೂಡಿ ಹುಬ್ಬಳ್ಳಿ ತುಂಬ ಸಿದ್ಧಾರೂಢರನ್ನ ಹುಡುಕ್ತಾರೆ. ಆದ್ರೆ ಅವರು ಯಾರ ಕಣ್ಣಿಗೂ ಬೀಳೋದಿಲ್ಲ. ಹಂಗೆ ಅವ್ರು ಎಲ್ಲಿ ಹೋದರು ಅಂತಂದ್ರೆ, ತೊರವಿ ಬಾವಿಯೊಳಿರುವ ಸಿದ್ಧನು ನೆರೆಯ ಬಸವಣ್ಣಪ್ಪ ಮನೆಯಲ್ಲಿ ಪರಮತತ್ವದ ಯೋಗ ವಾಸಿಷ್ಠವನೇ ಬೋಧಿಸಿದ ಪುರದ ಪಶ್ಚಿಮದಲ್ಲಿ ಸಿದ್ಧನ ವರ ಸಮಾಧಿಯ ನಿಕಟವಿರುತ್ತಿರೆ ಗುರು ಅವಧೂತೆಂದು ಗುರುಪಾದಯ್ಯ ಗುರುತಿಸಿದ. ಅಲ್ಲಿಂದ ಹೊರಟಂತ ಸಿದ್ಧಾರೂಢರು ಏನು ಮಾಡ್ತಾರೋ, ತೊರವಿ ಅವರ ಬಾವಿಯೊಳಗೆ ಇಳಿದ ಅಲ್ಲಿ ಒಂದು ಜಾಗ ಮಾಡಿಕೊಂಡು ಅಲ್ಲೇ ಇರಾಕ ಶುರು ಮಾಡ್ತಾರೆ. ಈ ಶಾಸ್ತ್ರವನ್ನು ಕೇಳಿದಂಥವರು ಆ ಊರು ತುಂಬ ಎಲ್ಲ, ಹುಬ್ಬಳ್ಳಿ ತುಂಬ ಎಲ್ಲ, ಇಂಥ ಒಬ್ಬ ಸಿದ್ಧ ಸಾಧು ನಮಗೆ ನಿನ್ನೆ ಶಾಸ್ತ್ರ ಶ್ರವಣ ಮಾಡಿಸಿದ ಅಂತೇಳಿ ಹೇಳ್ತಾರೆ. ಆವಾಗ ಇದನ್ನು ಕೇಳಿದಂಥ ಜನ ಆತ ಪರಮಪುರುಷದಾನಂತ ತಿಳ್ಕೊಂಡು ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಸಿದ್ಧಾರೂಢರ ಕೀರ್ತಿ ಬೆಳಕತ್ತೈತಿ. ಆವಾಗ ಅದನ್ನು ಕೇಳಿದಂಥ ಕೆಲವು ಜನ ಒಂದು ಕಡೆ ಏನು ಮಾಡ್ತಾರೋ ಅಂತಂದ್ರೆ ಸಿದ್ಧಾರೂಢರನ್ನ ನೋಡ್ತಾರೆ. ನೋಡಿ ಅವರು ಊರಾಗ ಬಂದ ಒಬ್ಬ ವ್ಯಾಪಾರಿ, ಮೊದಲೇಟಪ್ಪ ಅಂತಕ್ಕಂಥ ವ್ಯಾಪಾರಿಗೆ ಬಂದ ಅವರು ಹೇಳ್ತಾರೆ, ಸಿದ್ಧ ಅಂತಕ್ಕಂಥ ಸಾಧು ತೊರವಿ ಬಾವಿಗೆ ಒಳಗೆ ಅದಾನು ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಮೊದಲೇಟಪ್ಪ ಏನು ಮಾಡ್ತಾನು ಅಂತಂದ್ರೆ ಆ ತೊರವಿ ಅವ್ರ ಬಾವಿಗೆ ಬರ್ತಾನೆ. ಬಂದಾಗ ಅವ್ನು ನೋಡ್ತಾನೆ ಸಿದ್ಧಾರೂಢರು ಅವ್ನಿಗೆ ಹೆಂಗೆ ಕಾಣ್ತಾರೋ ಅಂತಂದ್ರೆ, ಬ್ರಹ್ಮ ತೇಜದಿಂದ ಅರಳಿದ ಮುಖಕಮಲ, ಖರ್ಜೂರ ಫಲದಂತೆ ಒಣಗಿರುವ ಮೈಕಟ್ಟಿನಿಂದ ಕೂಡಿದಂಥ ಸದ್ಗುರು ಸಿದ್ಧಾರೂಢರಿಗೆ ಆತ ಏನು ಮಾಡ್ತಾನೋ, ನಮಸ್ಕಾರ ಮಾಡಿ ಕೈ ಹಿಡಿದ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಕರ್ಕೊಂಬಂದ ನೀರು ಕಾಸಿ ಅವರಿಗೆ ಸ್ನಾನ ಮಾಡಿಸಿ ಅವರ ಪಾದ ಪೂಜೆ ಮಾಡಿಕೊಂಡು ಅವರಿಗೆ ಮೃಷ್ಟಾನ್ನವನ್ನು ಉಣಿಸಿ ತೃಪ್ತಿಪಡಿಸಿ ತನ್ನ ಮನೆಯೊಳಗೆ ಮಡಿ ಬಟ್ಟೆಗಳನ್ನು ಹಾಸಿ ಮಲಗಿಸಿ ಮ್ಯಾಗ ಮಡಿ ಬಟ್ಟೆಗಳನ್ನು ಹೊದಿಸ್ತಾನೆ. ಆವಾಗ ಸಿದ್ಧಾರೂಢರು ಏನು ಮಾಡ್ತಾರೆ, ಮುಂಜಾನೆ ಎದ್ದಂತಂದ್ರೆ ಆತ ಹೊದಿಸಿದಂಥ ಎಲ್ಲ ಬಟ್ಟೆಗಳನ್ನು ಅಲ್ಲೇ ಬಿಟ್ಟು ತಮ್ಮದಾದಂಥ ಜೀರ್ಣವಾಗಿರ್ತಕ್ಕಂಥ ಬಟ್ಟೆಗಳನ್ನು ಮಾತ್ರ ತಗೊಂಡು ಅಲ್ಲಿಂದ ಮತ್ತೆ ಆ ತೊರವಿ ಅವ್ರ ಬಾವಿಗೆ ಬರ್ತಾರೆ. ಆವಾಗ ಆ ಮೊದಲೇಟಪ್ಪ ಏನು ಮಾಡ್ತಾನೋ ಅಂತಂದ್ರೆ ಸಿದ್ಧಾರೂಢರಿಂಥ ಒಂದು ವೈರಾಗ್ಯವನ್ನು ಮೆಚ್ಚಿ ಅವಾಗ ಆಶ್ಚರ್ಯ ಆಕೈತಿ. ಅಲ್ಲಿಂದ ಮುಂದೇನಾಕತಿ ಅಂತಂದ್ರೆ ಗುರುಲಿಂಗಯ್ಯ ಎನ್ನುವಂಥವ್ರು ತಮ್ಮ ಶಿಷ್ಯರನ್ನ ಕರ್ಕೊಂಡು ಬಂದ ಆ ತೊರವಿ ಅವ್ರ ಬಾವಿಗೆ ಇದ್ದಂಥ ಸಿದ್ಧಾರೂಢರನ್ನ ಭೇಟಿಯಾಗಿ ತಮಗೆ ಬಂದಂಥ ಸಂಶಯಗಳನ್ನು ಕಳ್ಕೊಂಡು ಅದಕ್ಕೆ ಉತ್ತರ ಪಡ್ಕೊಂಡು ಸಂತೋಷದಿಂದ ಕೊಂಡಾಡಿ ಹೊಕ್ಕಾರೆ. ಇಂಥ ಒಂದು ಸಿದ್ಧಾರೂಢರ ವಾರ್ತೆಯನ್ನು ಕೇಳಿದಂಥ ಬಸವಣ್ಣಪ್ಪ ಕ್ಷೀರಸಾಗರ ಅನ್ನೋರು ಏನು ಮಾಡ್ತಾರೋ ಅಂತಂದ್ರೆ, ಆ ಬಾವಿಗೆ ಬಂದ ಅಂದ್ರೆ ತೊರವಿ ಅವ್ರ ಬಾವಿಗೆ ಬಂದ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಹೇಳ್ತಾರೋ, ಸದ್ಗುರುವ ಗುರುಗಳೇ, ನಿಮ್ಮಂಥವ್ರ ಅವತಾರ ನಮ್ಮಂಥ ಸಂಸಾರಿಗಳು ಉದ್ಧಾರ ಆಗೈತಿ. ಅದಕ್ಕೆ ನೀವು ನಮ್ಮ ಮನೆಯೊಳಗೆ ಬಂದ ಯೋಗ ವಾಸಿಷ್ಠ ಗ್ರಂಥವನ್ನು ಹೇಳಬೇಕು ಅಂತೇಳಿ ತಿಳ್ಕೊಂಡು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತೇಳಿ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರು ಕೇಳ್ಕೊತಾರೆ. ಆವಾಗ ಸಿದ್ಧಾರೂಢರು ಅವ್ರ ಮಾತಿಗೆ ಮನ್ನಣೆ ಕೊಟ್ಟ ಪ್ರತಿ ದಿವಸ ಅವ್ರ ಮನೆಗೆ ಹೋಗಿ ಏನು ಮಾಡ್ತಿರ್ತಾರೋ ಆ ಯೋಗ ವಾಸಿಷ್ಠ ಶಾಸ್ತ್ರವನ್ನು ಹೇಳಿ ಮತ್ತು ಹೊಳ್ಳಿ ಏನು ಮಾಡ್ತಿರ್ತಾರೋ ಆ ಬಾವಿಗೆನ ಬಂದ ವಸ್ತಿ ಮಾಡ್ತಿರ್ತಾರೆ. ಅಂಥ ಹೊತ್ತಿನಾಗ ದಿನ ಶಾಸ್ತ್ರ ನಡೆದಾಗ ಗುರುಲಿಂಗಯ್ಯ ಅಂತಕ್ಕಂಥ ಏನು ಮಾಡ್ತಾನೋ ಅಂತಂದ್ರೆ ಒಂದು ಪ್ರಶ್ನೆ ಮಾಡ್ತಾನೆ. ದೇಹದೊಳಗನ ಆತ್ಮ ಅದಾನಂತೇಳಿ ಅಂತೀರಿ, ಆತ್ಮ ದೇಹದೊಳಗಿದ್ರೆ ನಮ್ಮ ಕಣ್ಣಿಗೆ ಯಾಕೆ ಕಾಣುವುದಿಲ್ಲ ಅಂತೇಳಿ ಆತ ಸಿದ್ಧಾರೂಢರನ್ನ ಪ್ರಶ್ನೆ ಮಾಡ್ತಾನೆ. ಆವಾಗ ಆರೂಢರು ಅಂತಾರು, ನೀವು ಒಳ್ಳೆ ಪ್ರಶ್ನೆ ಮಾಡಿರಿ, ಆದ್ರೆ ಶರೀರದೊಳಗಿದ್ದಂಥ ಆತ್ಮನನ್ನು ಕಣ್ಣುಗಳಿಂದ ನೋಡ್ಬೇಕಂದ್ರೆ ನೀವು 100 ಜನ್ಮ ಸತ್ತು ಹುಟ್ಟಿ ಬಂದರೂ ಆ
ಆತ್ಮ ಚೇತನ ನಿಮಗೆ ಹೊರಗಣ್ಣಿಗೆ ಕಾಣೋದಿಲ್ಲ. ಅದು ಹೆಂಗೈತಪ್ಪ ಅಂತಂದ್ರೆ, ಈ ಯೋಗ ವಾಸಿಷ್ಠ ಗ್ರಂಥದೊಳಗೆ ಹೆಂಗೆ ಹೇಳ್ಯಾರಲ್ಲ ಹಂಗೆ ಅಂತಂದ್ರೆ, ಜಲದೊಳಗಡಗಿದ್ದ ಹುತಾಂಶವು ಸಲಹೆ ಲಘು ರೂಪವನ್ನು ಲೋಕಕ್ಕೆ ಸುಲದಿಂ ತಾಂ ಬೀರುವಂದದಿ ಎಂಬ ಪದ ಬರ್ತೈತಿ. ಅಂದ್ರೆ ನೀರಿನೊಳಗಿದ್ದಂಥ ಸಿಕೆ ಅಂದ್ರೆ ಕಾವು ಅಂದ್ರೆ ಬಿಸಿ, ನಾವು ಕಣ್ಣಿನಿಂದ ನೋಡಿದ್ರೆ ಆ ನೀರಿನೊಳಗಿದ್ದಂಥ ಕಾವು ಬಿಸಿ ಅನ್ನುವಂಥದ್ದು ನಮಗೆ ಕಾಣೋದಿಲ್ಲ. ಅದು ಯಾವಾಗ ನಮಗೆ ಬಿಸಿ ಐತಿ ಅಂತ ಗೊತ್ತಾಕತಿ ಅಂದ್ರೆ, ಆ ನೀರೊಳಗೆ ನಾವು ಕೈ ಇಟ್ಟು ನೋಡಿದಾಗ ಮಾತ್ರ ನಮಗೆ ಆ ನೀರು ಎಷ್ಟು ಬಿಸಿ ಐತಿ ಅನ್ನೋದು ಗೊತ್ತಾಕತ್ತಿಲ್ಲ. ಹೊರತಾಗಿ ನಾವು ಕಣ್ಣಿನಿಂದ ನೋಡಿದಾಗ ಅದು ನೀರು ಎಷ್ಟು ಬಿಸಿ ಐತಿ ಅನ್ನುವಂಥದ್ದು ನಮ್ಗೆ ಗೊತ್ತಾಗೋದಿಲ್ಲ. ಹಂಗೆ ಇದು ಅಜ್ಞಾನೇತ್ರಕ್ಕೆ ಅಂದ್ರೆ ಅಜ್ಞಾನಿಗಳಿಗೆ ಇದು ಕಾಣೋದಿಲ್ಪ. ಸುಜ್ಞಾನದಿಂದ ಯಾವ ತಾನು ಬ್ರಹ್ಮ ಚೈತನ್ಯ ಆಗಿರ್ತಾನಲ್ಲ ಅಂಥವಂಗೆ ಮಾತ್ರ ಈ ಆತ್ಮ ಅನ್ನುವಂಥದ್ದು ತೋರ್ತತಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ನಿಮಗೆ ಶಬ್ದ ಜ್ಞಾನ ಐತಲ್ಲ, ಹೊರತಾಗಿ ಅನುಭವ ಜ್ಞಾನ ಇಲ್ಲದಕ್ಕೆ ನಿಮಗೆ ಸಂಶಯ ಬಂದತಿ ಅಂದಾಗ ಆ ಶಾಸ್ತ್ರಿ ಅಂತಾನು, ಸ್ವಾಮಿಗಳ ನೀವು ಹೇಳಿದ ವಾಕ್ಯ ಸರಿ ಐತಿ ಅಂತ ತಿಳ್ಕೊಂಡ ನಮಸ್ಕಾರ ಮಾಡಿ ಅವ ತನ್ನ ಮನೆಗೆ ಹೊರಟು ಹೋಗ್ತಾನ. ಅದರಂತ ಸದ್ಗುರು ಸಿದ್ಧಾರೂಢರು ಆ ತೊರವಿ ಹಕ್ಕಳದ ಬಾವಿಗೆ ಬಂದ ಏನು ಮಾಡ್ತಾರೋ, ತಮ್ಮ ಮುಂದಿನ ಒಂದು ಜೀವನವನ್ನು ನಡೆಸ್ತಾರೋ ಅಂತ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.